ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಅನುಮಾನಗಳು ಮತ್ತೆ ಮೂಡ್ತಾನೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅಂತ್ಯಕ್ರಿಯೆ ವಿಚಾರವಾಗಿ ಈಗ ಕಾಂಟ್ರವರ್ಸಿ. ಆತನ ದೇಹವನ್ನ ದಹಿಸಿದ್ದು ಯಾಕೆ? ರೆಡ್ಡಿ ಸಂಪ್ರದಾಯದ ಪ್ರಕಾರ ಹೂಳಬೇಕಾಗಿತ್ತು, ಆದ್ರೆ ಅದಾಗಲಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಕಟ್ಟಿಗೆಯಿಂದಾದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ ಎಮ್ಎಲ್ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ? ಫೈರಿಂಗ್ ಪಾಲಿಟಿಕ್ ಬಳಿಕ ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿಯಲ್ಲಿ ಹರಿದ ನೆತ್ತರು ಹಿಂದಿನ ಷಡ್ಯಂತ್ರದ ಕಿಚ್ಚು ಧಗ್ಗಿಸುತ್ತಿದೆ. ಗುಂಡಿನ ಕಾಳಗದಲ್ಲಿ ರಾಜಶೇಖರ್ ಹತ್ಯೆ ಅಷ್ಟೇ ಅಲ್ಲ, ಅಂತ್ಯಕ್ರಿಯೆಯಲ್ಲೂ ವಿವಾದ, ಅನುಮಾನ ಎದ್ದಿದೆ. ಗಣಿನಾಡು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬೇಕ್ ಟ್ವಿಸ್ಟ್. ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಸಾಕ್ಷ್ಯನಾಶ ಮಾಡಿದ್ರ? ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ ಇಡೀ ಬಳ್ಳಾರಿಯಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನೇ ಹುಟ್ಟುಹಾಕಿದೆ. ರಾಜಶೇಖರ್ ಸಾವು ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಾಗಲೇ ಗಣಿದಣಿ ಹೊಸ ಬಾಂಬ್ ಸಿಡಿಸಿ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಅತಿ ದೊಡ್ಡ ಕಾಂಟ್ರವರ್ಸಿ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಂ ಆದರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ? ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ 2 ಬಾರಿ ಪೋಸ್ಟ್ ಮಾರ್ಟಂ ಮಾಡಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಂ ಆದರೂ ಶವ ದಹಿಸಿದ್ದು ಯಾಕೆ? ರೆಡ್ಡಿ ಸಮುದಾಯದ ಸಂಪ್ರದಾಯದ ಪ್ರಕಾರ ಶವ ಹೂಳಬೇಕಿತ್ತು, ಆದ್ರೆ ಅಲ್ಲಿ ಮೊದಲು ಶವ ಹೂಳಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ದಹಿಸಿದ್ದಾರೆ. ಆದ್ರೆ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹ ಸುಟ್ಟಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ್ ರೆಡ್ಡಿ. ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದ್ರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದ್ರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದೇನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನ ಇಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಆ ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ, ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಮ್ಎಲ್ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ, ದೊಡ್ಡವರು ಹೇಳಿದ್ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ. ನನ್ನ ಹತ್ಯೆಗೆ ಸ್ಕೆಚ್ ಎಂಬಂತೆ ನಿತ್ಯ ಒಂದೊಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡುತ್ತಿದ್ದಾರೆ. ಇವತ್ತು ಕೂಡ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. చెప్పి నాకే చెప్పిండే గొంతు తీయన్న ఎవరు రఘు ఫోన్ చేసి చెప్పిండే గొంతు తీయాలప్ప సర్లే అనేసి తీపిస్తే మళ్ళీ వండుకొని వద్దు కోసం కాల్స్తారంట. పూసాలనే చెప్పి అంత పూసాలనే ఇది చేసి అది ఏమైపోయిందంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా లేదు కాల్చాలంటే అది ఇది పోలీసులు వచ్చి ఫోటోలు కొట్టుకొని నా ఫోన్ నంబర్ రాసుకొని ಇನ್ನು ಇವತ್ತು ಘಟನಾ ಸ್ಥಳಕ್ಕೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿ ನೀಡಿದ್ರು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದ್ರು. ಪ್ರಕರಣದಲ್ಲಿ 26 ಜನರ ಬಂಧನವಾಗಿದೆ, 6 ಎಫ್ಐಆರ್ ಆಗಿದೆ ಅಂತ ತಿಳಿಸಿದ್ರು. ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ರೆಡ್ಡಿ ಮನೆ ಮುಂದೆ ನಡೆದ ಫೈರಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದು, ಇವತ್ತು ರೆಡ್ಡಿ ಕೊಟ್ಟ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸ್ತಾರಾ? ಕಾದು ನೋಡಬೇಕು. ರೇಣುಕಾ ರದ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಸಚಿವ ಸ್ಥಾನದ ಕನಸಲ್ಲಿದ್ದ ನಾಗೇಂದ್ರಗೆ ಸಿಬಿಐ ಮತ್ತೆ ಶಾಕ್ ನೀಡಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ಅನ್ನು ನೀಡಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ನಾಗೇಂದ್ರಗೆ ಈ ಬೆಳವಣಿಗೆಯಿಂದಾಗಿ ಬಂಧನದ ಭೀತಿ ಎದುರಾಗಿದೆ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಅನುಮಾನಗಳು ಮತ್ತೆ ಮೂಡ್ತಾನೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅಂತ್ಯಕ್ರಿಯೆ ವಿಚಾರವಾಗಿಯೇ ಈಗ ಕಾಂಟ್ರವರ್ಸಿ. ಆತನ ದೇಹವನ್ನ ದಹಿಸಿದ್ದು ಯಾಕೆ? ರೆಡ್ಡಿ ಸಂಪ್ರದಾಯದ ಪ್ರಕಾರ ಹೂಳಬೇಕಾಗಿತ್ತು, ಆದ್ರೆ ಅದಾಗಲಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಕಟ್ಟಿಗೆಯಿಂದಾದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ ಎಮ್ಎಲ್ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ರೆ ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ? ಫೈರಿಂಗ್ ಪಾಲಿಟಿಕ್ ಬಳಿಕ ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿಯಲ್ಲಿ ಹರಿದ ನೆತ್ತರು ಹಿಂದಿನ ಷಡ್ಯಂತ್ರದ ಕಿಚ್ಚು ಧಗಿಸುತ್ತಿದೆ. ಗುಂಡಿನ ಕಾಳಗದಲ್ಲಿ ರಾಜಶೇಖರ್ ಹತ್ಯೆ ಅಷ್ಟೇ ಅಲ್ಲ, ಅಂತ್ಯಕ್ರಿಯೆಯಲ್ಲೂ ವಿವಾದ, ಅನುಮಾನ ಎದ್ದಿದೆ. ಗಣಿನಾಡು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್. ರಾಜಶೇಖರ್ ಶವ ದಹಿಸಿದ್ದು ಯಾಕೆ? ಸಾಕ್ಷ್ಯನಾಶ ಮಾಡಿದ್ರ? ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ ಇಡೀ ಬಳ್ಳಾರಿಯಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನೇ ಹುಟ್ಟುಹಾಕಿದೆ. ರಾಜಶೇಖರ್ ಸಾವು ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಾಗಲೇ ಗಣಿದಣಿ ಹೊಸ ಬಾಂಬ್ ಸಿಡಿಸಿ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ರಾಜಶೇಖರ್ ಅಂತ್ಯಕ್ರಿಯೆಯಲ್ಲೂ ಅತಿ ದೊಡ್ಡ ಕಾಂಟ್ರವರ್ಸಿ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಶವ ದಹಿಸಿದ್ದು ಯಾಕೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಂ ಆದರೂ ರಾಜಶೇಖರ್ ರೆಡ್ಡಿ ಶವ ದಹಿಸಿದ್ದು ಯಾಕೆ? ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ 2 ಬಾರಿ ಪೋಸ್ಟ್ ಮಾರ್ಟಂ ಮಾಡಿಸಿದ್ದು ಯಾಕೆ? ಪೋಸ್ಟ್ ಮಾರ್ಟಂ ಆದರೂ ಶವ ದಹಿಸಿದ್ದು ಯಾಕೆ? ರೆಡ್ಡಿ ಸಮುದಾಯದ ಸಂಪ್ರದಾಯದ ಪ್ರಕಾರ ಶವ ಹೂಳಬೇಕಿತ್ತು, ಆದ್ರೆ ಅಲ್ಲಿ ಮೊದಲು ಶವ ಹೂಳಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ದಹಿಸಿದ್ದಾರೆ. ಆದ್ರೆ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ, ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹ ಸುಟ್ಟಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ್ ರೆಡ್ಡಿ. ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದ್ರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದ್ರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದೇನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನು ಇಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದ್ರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ, ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಮ್ಎಲ್ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ, ದೊಡ್ಡವರು ಹೇಳಿದ್ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಟ್ರೈಟ್ ಅವೇ. ನನ್ನ ಹತ್ಯೆಗೆ ಸ್ಕೆಚ್ ಎಂಬಂತೆ ನಿತ್ಯ ಒಂದೊಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡುತ್ತಿದ್ದಾರೆ. ಇವತ್ತು ಕೂಡ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. నాకే చెప్పిండేది గొంత తీయని ఎవరు రఘు ఫోన్ చేసి చెప్పిండే తీయాలప్ప సర్లే అనేసి తీపిస్తే మళ్ళీ వండుకొని వద్దుకోసం కాల్స్తారంట. పుంసాలనే చెప్పి అంత పుంసాలనే ఇవి చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా లేదు, కాల్చాలంటే అది ఇది అంటారు. పోలీసులు వచ్చి ఫోటోలు కొట్టుకొని నా ఫోన్ నంబర్ రాసుకొని ಇನ್ನು ಇವತ್ತು ಘಟನಾ ಸ್ಥಳಕ್ಕೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಭೇಟಿ ನೀಡಿದ್ರು. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದರು. ಪ್ರಕರಣದಲ್ಲಿ 26 ಜನರ ಬಂಧನವಾಗಿದೆ, 6 ಎಫ್ಐಆರ್ ಆಗಿದೆ ಅಂತ ತಿಳಿಸಿದ್ರು. ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ
ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ರೆಡ್ಡಿ ಮನೆ ಮುಂದೆ ನಡೆದ ಫೈರಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದು, ಇವತ್ತು ರೆಡ್ಡಿ ಕೊಟ್ಟ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸ್ತಾರಾ ಕಾದು ನೋಡಬೇಕು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸಚಿವ ಸ್ಥಾನದ ಕನಸಲ್ಲಿದ್ದ ನಾಗೇಂದ್ರಗೆ ಸಿಬಿಐ ಮತ್ತೆ ಶಾಕ್ ನೀಡಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ಅನ್ನ ನೀಡಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ನಾಗೇಂದ್ರಗೆ ಈ ಬೆಳವಣಿಗೆಯಿಂದಾಗಿ ಬಂಧನದ ಭೀತಿ ಎದುರಾಗಿದೆ.